106 కోడి పెట్ట వచ్చనండి ఏ పాప ఏ పాప హే పాప ఏ పాప ఏ పాప హే పాప ಅಣ್ಣ ಎಲ್ಲರೂ ಬೇಗ ಬನ್ನಿ ಅಣ್ಣ ನಮ್ಮ ಯಜಮಾನರು ಹೈದರಾಬಾದಿಂದ ಬಂದಿದ್ದಾರೆ ಏನಪ್ಪ ಹೇಗಾಯ್ತು ಇಂಟರ್ವ್ಯೂ ಏನೋ ಸಖತ್ತಾಗಿತ್ತು ಪಲ್ಲು. ಆದ್ರೆ ನಾನೊಂದು ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಬಿಟ್ಟೆ. ಅವ್ರು ಏನ್ ಕೇಳಿದ್ರಪ್ಪ? ಈ ಕುತುಬ್ ಮಿನಾರು ಎಲ್ಲಿದೆ ಅಂತ ಕೇಳಿದ್ರಮ್ಮ. ಅದಕ್ಕೆ ಇವ್ರು ಏನ್ ಹೇಳಿದ್ರು? ಹೈದರಾಬಾದ್ ನಲ್ಲಿ ಇದೆ ಅಂತ ಬಿಡದ. ಕರೆಕ್ಟ್ ಆಗಿ ಹೇಳಿದ್ರಲ್ಲ. ಕಂತೆಗೆ ತಕ್ಕ ಬಂತೆ. ಹೈದರಾಬಾದ್ ಅಲ್ಲಿ ಇರೋದು ಕುತುಬ್ ಮಿನಾರ್ ನಮ್ಮೆ ಚಾರ್ಮಿನಾರು. ಈ ಸತಿನ ಇಂಟರ್ವ್ಯೂ ನಲ್ಲಿ ಫೇಲು. ಅವ್ನು ಯಾವ ಸಲ ಪಾಸ್ ಆಗಿದ್ನಮ್ಮ. ಹೇಗೋ ಅಷ್ಟು ದೂರ ಹೋಗಿದ್ದೀನಿ, ನಿಮ್ಮೆಲ್ರಿಗೂ ಏನಾದ್ರೂ ಒಂದು ತರಬೇಕು ಅನಿಸ್ತು. ಅದಕ್ಕೋಸ್ಕರ ಎಲ್ರಿಗೂ ಗಿಫ್ಟ್ ತಂದಿದ್ದೀನಿ. ಬನ್ನಿ, ದೇವ್ರು ಕೊಟ್ಟದಂಗೆ ಇದು ನಿನ್ಗೋಸ್ಕರ ಅಂತ ಚೂಡಿದಾರ. ಏನು ಯಜಮಾನ್ರೆ ನನ್ಗೇನ್ ಕೊಡ್ತೀರಾ? 1 ಡಜನ್ ಮುತ್ತು. ಹೈದರಾಬಾದ್ ಇಂದ ಮುತ್ತು ತಂದಿದ್ದೀನಿ. ಇದನ್ನ ಒಂದು ದಾರ ಓಡಿಸ್ಕೊಂಡು ಕತ್ತಿ ಕಟ್ಕೊ. ಹಬಿ, ವಾಟ್ ಇಸ್ ದಿಸ್? ಚಂಪಾಗೆ ಮುತ್ತುಗಳ? ನಿಮಗೆ ಕೊಟ್ರ ಬೇಡ ಅಂತೀರಾ, ಅದಕ್ಕೆ ಅವಳಿಗೆ ಕೊಡ್ತೀನಿ. ಹೋಗಿ ಒಳಗಡೆ. ಹಬಿ, ನನ್ಗೇನ್ ತಂದಿದ್ದೀರಾ? ಅದು ಜಾಜಿ ಅವ್ರೆ, ನೀವು 3 ಹೊತ್ತು ಮುಖಕ್ಕೆ ಬಣ್ಣ ಹೊಡ್ಕೊತಾ ಇರ್ತೀರಲ್ವಾ, ಅದಕ್ಕೆ ಹಚ್ಕೊಂಡಿರೋ ಬಣ್ಣ ಬೇಗ ಒಣಗಲಿ ಅಂತ ಹೈದರಾಬಾದ್ ಬೀಸಣಿಗೆ. ಪಾಂಡುರಂಗ ಗಂಡುಗಲಿ ಲಾಂಗ ತೋರಿಸಿದ್ಮೇಲೆ ಗಂಟೆಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ ಮಾತ್ರ. ಎಲ್ಲರಿಗೂ ಗಿಫ್ಟ್ ತಂದಿದ್ಯಲ್ಲ, ನನ್ಗೇನು ತಂದಿಲ್ವಾ? ನಾನ್ ನೆನಪು ಮಾಡ್ದೆ. ಅದಕ್ ಬಾವ ಏನಂದ್ರೆ ಗೊತ್ತಾ? ಏನಂದ? ವಯಸ್ಸಾದ ಅಜ್ಜಿಗೆ ಗಿಫ್ಟ್ ಇವತ್ತಲ್ಲ ನಾಳೆ ಹೊಗೆ ಹಾಕೊಳ್ಳೋರು ಅಂದ್ರು. ನಾನು ಹಾಗೆ ಹೇಳೋದಕ್ಕೆ ಒಂದು ಬಲವಾದ ಕಾರಣ ಇದೆ ಮಾತ್ರ ಶಿವರೇ. ಎಲ್ಲರಿಗೂ ಗಿಫ್ಟ್ ತಗೊಂಡಾದ್ಮೇಲೆ ಜೇಬಿ ಕೈಯಾಗಿ ತಡಕಾಡ್ತೀನಿ, ಬಸ್ ಚಾರ್ಜ್ ಬಿಟ್ರೆ ಮೇಲೆ ದುಡ್ಡಿರ್ಲಿಲ್ಲ. ಹಾಗಾಗಿ ಬರಿಗೇನಲ್ಲಿ ಬಂದ್ಬಿಟ್ಟೆ. ವಯಸ್ಸಾದವಳಿಗೆ ಗಿಫ್ಟ್ ಬೇಡವಾ? ಯಾಕೆ ಬೇಕು ಅಂತ ನಾನು ಬಂದೆ. ಮುಂದೆ ವಯಸ್ಸಾದವಳಿಗೆ ಊಟನೂ ಬೇಡ ಅಂತ್ಯಾ? ನೀವು ಊಟ ಬಿಟ್ಬಿಟ್ರೆ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ವಯಸ್ಸಾದವನ್ನ ಕಡೆಗಣಿಸಿದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ಏನ್ರಿ, ನೀವಂತೂ ಆರಾಮಾಗಿ ಫೋಟೋ ಸೇರ್ಕೊಂಡ್ಬಿಡ್ತೀರಿ. ನಾನು ಇಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ? ನನ್ನ ಹೊಟ್ಟೆ ಹುಟ್ಟಿದ ಮಗ ಎಲ್ಲರಿಗೂ ಗಿಫ್ಟ್ ತಂದು ಕೊಟ್ಟ, ನನಗೆ ಮಾತ್ರ ಗಿಫ್ಟ್ ತರಲಿಲ್ಲ. ನಾನು ಊಟ ಬಿಟ್ಟು ಸತ್ತು ಚಿಂತೆ ಇಲ್ಲ ಅಂತಿದ್ದಾನೆ. ಅವನಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಲೇಬೇಕು. ಅದಕ್ಕೆ ಈ ಗ್ರಂಥದಲ್ಲಿರೋ ಮಂತ್ರನ ಜಪ ಮಾಡ್ತೀನಿ, ಆ ದೇವರಿಂದ ವರ ಪಡಿತೀನಿ, ಅವನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೀವು ಮೇಲಿಂದನೇ ನನಗೆ ಆಶೀರ್ವಾದ ಮಾಡಿ. ನೀವೆಲ್ಲ ಆಶೀರ್ವಾದ ಮಾಡ್ತೀರಿ, ನಿಮ್ಮ ಹತ್ರ ಬಂದು ಹೇಳ್ತೀನಲ್ಲ, ಎಲ್ಲ ನನ್ನ ಕಲ್ಮ ಕಲ್ಮ. ನನ್ನಮ್ಮ ಗಂಡುಗಲಿ ಸಾಲದು ಕೇವಲ. ಹೌದು, ನಿನ್ನ ಕಠಿಣ ತಪಸ್ಸು ಫಲಿಸಿದೆ. ನನ್ನ ಕೂಗು ನಿನಗೆ ಕೇಳಿಸಿ ಬಿಡ್ತಾ ದೇವಲೇ? ಹೌದು, ನಾನೀಗ ನಿನ್ನ ಕೈಗೆ ಒಂದು ಮಂತ್ರದ ಕೋಲು ಕೊಡುತ್ತೇನೆ. ಕೈ ನೀಡು. ದೇವಲೇ, ಈ ಮಂತ್ರದ ಕೋಲನ್ನ ಕೈಯಲ್ಲಿ ಹಿಡಿದು ಏನಾದರೂ ಹೇಳಿ ಜೂಮ್ ರೀ ಬಾ ಅಂದಾಗ ಅದು ತಕ್ಷಣ ನೆರವೇರುತ್ತದೆ. ಹಾಗೆ ರೀ ಬಾ ಜೂಮ್ ಎಂದು ಉಲ್ಟಾ ಹೇಳಿದಾಗ ಮಾಯವಾದ ವಸ್ತು ಅದೇ ಜಾಗಕ್ಕೆ ಬರುತ್ತದೆ. ನಿಮಗೆ ಒಳ್ಳೆಯದಾಗಲಿ. ಧನ್ಯವಾದ ದೇವಲೇ, ಧನ್ಯವಾದ. ಇದನ್ನು ಪರೀಕ್ಷೆ ಮಾಡಬೇಕಲ್ಲ. ಅಲ್ಲಿರುವ ಫೋನು ಮಾಯವಾಗಲಿ. ಮಾಯವಾದ ಫೋನು ಮತ್ತೆ ಅದೇ ಜಾಗಕ್ಕೆ ಬರಲಿ. ಅತ್ತೆ, ಬೆಳಗ್ಗೆಯಿಂದ ತಿಂಡಿಗೂ ಬಂದಿಲ್ಲ, ಊಟಕ್ಕೂ ಬಂದಿಲ್ಲ, ಯಾಕೆ? ವಯಸ್ಸಾದವಳಿಗೆ ಊಟ ತಿಂಡಿ ಏನು ಬೇಡ ಅಂತ ನನ್ನ ಮಗನೇ ಕೊಂಕು ನುಡ್ದಿದ್ದಾನಲ್ಲಮ್ಮ. ಅವ್ರೇನೋ ಕೋಪಕ್ಕೆ ಹೇಳಿರ್ತಾರಪ್ಪ, ಅಷ್ಟಕ್ಕೆ ನೀವು ಊಟ ತಿಂಡಿ ಎಲ್ಲ ಬಿಟ್ಬಿಡೋದಾ? ನನ್ನ ಮಾತು ಬಿಡು. ವಯಸ್ಸಾದವಳು, ಇವತ್ತಿರ್ತೀನಿ ನಾಳೆ ಹೋಗ್ತೀನಿ. ನೀನು ಬಾಳಿ ಬೆಳಗಬೇಕಾದವಳು. ನಿನ್ನ ಮನಸ್ಸಿನಲ್ಲಿ ಏನ್ ಆಸೆ ಇದೆ ಅಂತ ಹೇಳು. ನನ್ಗಿರೋದ್ ಒಂದೇ ಒಂದ್ ಆಸೆ ಐತೆ. ಯಜಮಾನ್ರು ಅವ್ರಾಗವ್ರೆ ನನ್ನ ಹತ್ರ ಬಂದು, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ಒಂದಲ್ಲ ಒಂದಿನ ನಾನು ನಿನ್ನ ಮದುವೆ ಆಗ್ತೀನಿ, ನೀನೇ ನನ್ ಚಂಪಾಕಲಿ ಅಂತ ಹೇಳ್ಬೇಕು. ಅಷ್ಟೇ ತಾನೇ? ನೀನ್ ಅಡಿಗೆ ಮನೆಗೆ ಹೋಗು, ಅವನ್ ಬಂದು ಕೇಳ್ತಾನೆ. ಹೋಗಮ್ಮ.
ಅಡಿಗೆ ಮನೆಗೆ ಹೋಗಿ ಚಂಪಾನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬೇಕು. ಅದನ್ನ ನೋಡಿ ಜಾಜಿ ಇವನ ಮುಖಕ್ಕೆ ಉಗಿಬೇಕು. ಜೋಂಬ್ಲಿ ಬಾ. ಏನು ಯಜಮಾನ್ರೆ, ಡಿಕಾಕ್ಷನ್ ರೆಡಿ ಇದೆ. ಕೆನೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಡ್ತೀನಿ. ಅವೆರಡನ್ನು ಒಂದಕ್ಕೊಂದು ಮಿಕ್ಸ್ ಮಾಡಬೇಡ, ಆಗ ಅವು ತನ್ನ ತನವನ್ನ ಕಳ್ಕೊಂಡು ಕಾಫಿ ಅಂತ ಆಗ್ಬಿಡುತ್ತೆ. ಆದ್ರೆ ಎರಡು ಸೇರಿದ್ರೇನೆ ತುಂಬಾ ರುಚಿ ಯಜಮಾನ್ರೆ. ಅದಕ್ಕೇನೆ ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೀನಿ. ನೋಡು ಚಂಪಾ, ಇವತ್ತೆಲ್ಲ ನಾಳೆ ನಾನು ನಿನ್ನನ್ನು ಮದುವೆ ಆಗೇ ಆಗ್ತೀನಿ. ನೀನೇ ನನ್ನ ಚಂಪಾಕಲಿ, ಮೊದಲು ನೀನು ಪ್ರೀತಿ ಮಾಡೋದನ್ನ ನಿಮ್ ಕಣ್ ಮುಂದೆ ನಿಂತಿರ್ಬೇಕಾರೆ ಅವಳ ಹತ್ರ ಈ ತರ ಮಾತಾಡ್ತಿರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಅಲ್ಲ ಕಣ್ರಿ, ನೀವು ಯಾವತ್ತಾದ್ರೂ ನನ್ನನ್ನ ಗಂಡನ ತರ ನೋಡ್ಕೊಂಡಿದ್ದೀರಿ ಅಲ್ರಿ? ನೋಡಿ, ಪ್ಯಾಂಟು ಅಂತ ಒಂದನ್ನ ಹಾಕೊಂಡ ಮೇಲೆ ಅದಕ್ಕೊಂದು ಅಂಗಿ ಅಂತ ಹಾಕೋತೀವಿ, ಹಾಗೇನೆ ಬದುಕು ಅಂತ ಕಟ್ಕೊಂಡ ಮೇಲೆ ಅದಕ್ಕೊಂದು ಅರ್ಧ ಅಂಗಿ ಅಂತ ಬೇಡವೇನ್ರಿ? ಏನು ಯಜಮಾನ್ರೆ, ಇನ್ಮೇಲಿಂದ ಅರ್ಧ ಅಂಗಿ ಪೂರ್ತಿ ಅಂಗಿ ಎಲ್ಲ ನಾನೇ ಹಾಕ್ತೀನಿ. ಹಬಿ, ನಿಮ್ಗೆ ಅವಳ ಮೇಲೆ ಇಷ್ಟೊಂದು ಲವ್ ಇದ್ರೆ ಹೋಗಿ ಅವಳನ್ನೇ ಕಟ್ಕೊಳ್ಳಿ. ಇನ್ಮೇಲೆ ನನ್ಗೂ ನಿಮ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಜಾಜಿ ಅವ್ರೆ, ಮಾತ್ರ ಅವ್ರೆ, ಜಾಜಿ ಅವರು ಹೇಗೆ ಹೇಳಿ ಹೋಗ್ಬಿಟ್ರು? ಈಗ್ಲಾದ್ರೂ ಗೊತ್ತಾಯ್ತಾ ಮಗನೇ, ದೊಡ್ಡವನಿಗೆ ಗಿಫ್ಟ್ ತರದೆ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ. ಈಗ ನನ್ನ ಕೈಗೆ ಒಂದು ಲಾಲಿಪಾಪ್ ಬರಲಿ. ಜುಂಬ್ಲಿ ಬಾ. ಏನ್ ಮಾಡ್ತಿದ್ದೀಯ ಕಂದ? ಅಯ್ಯೋ, ನನ್ನ ಸಂಸಾರ ನೌಕೆ ಮಾರ್ಗ ಮಧ್ಯದಲ್ಲಿ ಮುಳುಗೋಯ್ತು ಮಾತ್ರ. ಇದು ಯಾಕೆ? ಇದನ್ನ ಚೀಪ್ತ ಒಂದ್ ಮೂಲೆಯಲ್ಲಿ ಕೂತ್ಕೋ, ಇಷ್ಟೇ ನಿನ್ ಕಥೆ. ಏನ್ ಮಾತ್ರ ಹೀಗೆ ಹೇಳ್ತಾ ಇದೀರಾ? ಮತ್ ಇನ್ನೇನು, ದೊಡ್ಡವನ್ನ ಎದುರು ಹಾಕೊಂಡ್ರೆ ಹೀಗೆ ಆಗೋದು. ಹೇಳ್ತೀನಿ, ಅದೆಷ್ಟು ಸಲ ಅಂತ ಹೇಳ್ತೀರಾ? ಈಗ ಜಾಜಿನು ಚಂಪಾನು ಕಳ್ಕೊಂಡು ಬಂದು ಜಾಜಿ ಮುಂದೆ ಚಂಪಾನ ನಾನು ಪ್ರೀತಿ ಮಾಡ್ಲಿಲ್ಲ, ಸುಮ್ಮನೆ ನಾಟಕ ಆಡ್ದೆ, ನನ್ನ ಪ್ರೀತಿ ಎಲ್ಲ ನಿಮ್ಮ ಮೇಲೆ ಇರೋದು ಅಂತ ಹೇಳು. ಆಗ ಜಾಜಿ ಕೋಪ ಕಡಿಮೆ ಆಗುತ್ತೆ. ಈಗಲೇ ಆ ಕೆಲಸ ಮಾಡ್ತೀನಿ. ಭಾವ, ಈಗ ನೀವು ಒಬ್ರೆ ಹೋದ್ರೆ ಅದಕ್ಕೆ ಬೇಜಾನ್ ಬೀಸ್ಬಿಡ್ತಾರೆ. ನಿಮ್ ಸಪೋರ್ಟ್ಗೆ ಅಂತ ನಾನು ಪಲ್ಲು ಬರ್ತೀವಿ, ನಡೀರಿ. ಹೋಗಿ ಹೋಗಿ, ನನ್ನ ಮಗ ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಗಲಿ. ನೀ ಬಾಜು. ನಾನು ನನ್ನ ಹೆಂಡತಿನ ಬೇಕಾದ್ರೆ ಹಂಗಂಗೆ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀನೇ ನನ್ನ ಕಣ್ಮಣಿ, ನೀನೇ ನನ್ನ ಪೆಣ್ಮಣಿ, ನೀನೇ ನನ್ನ ಕರಿಮಣಿ. ಎಲ್ರ ಮುಂದೆ ಹೀಗ್ ಮಾತಾಡ್ತಿದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಈಗ ಈ ಕ್ಷಣದಿಂದ ನನ್ನ ನಿಮ್ಮ ಸಂಬಂಧ ಮುಗಿತು. ಕಟ್. ಯಾಕೆ ಅವ್ರಂಗ್ ಹೊರಟೋದ್ರ? ಅಲ್ಲ ಅಣ್ಣ, ಅದಕ್ಕೆ ಹೇಳ್ಬೇಕಾಗಿದ್ದ ಮಾತನ್ನೆಲ್ಲ ಈ ಚಂಪನ್ ಮುಂದೆ ಹೇಳಿದ್ಯಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಹೋದ್ರ. ಯಾಕೆ ಹಿಂಗೆಲ್ಲ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ವೇ? ದೊಡ್ಡವ್ರ ಶಾಪ ಕಣೋ, ನಿನ್ನ ಇಂಚಿಂಚೆ ತಿಳಿಬಿಡುತ್ತೆ. ನಿನಗ್ ಮಾಡ್ತೀನಿ. ಇಲ್ಲಿರೋ ಒಡವೆಗಳೆಲ್ಲ ಈ ಬ್ರೀಫ್ ಕೇಸ್ ಹೋಗಿ. ಏನಾಯ್ತು ಪಲ್ಲು? ಒಡವೆ ಇಟ್ಟು ಸ್ನಾನಕ್ಕೆ ಹೋಗಿದ್ದೆ, ಬರೋವಷ್ಟ್ರಲ್ಲಿ ಕಾಣಿಸ್ತಾನೆ ಇಲ್ಲ, ಯಾರೋ ಕದ್ದು ಬಿಟ್ಟಿದ್ದಾರೆ. ಇನ್ಯಾರು? ಆ ಚಂಪನೆ ಕದ್ದಿರ್ಬೇಕು. ಚಂಪ, ಬಾರ ಇಲ್ಲಿ. ಏನು, ನನ್ ಒಡವೆಗಳನ್ನೆಲ್ಲ ಕದ್ಬಿಟ್ಯಾ? ನಾನು ಯಾಕೆ ನಿನ್ ಒಡವೆಗಳನ್ನ ಕದಿಲಿ? ಮತ್ತೆ ನನ್ ಸ್ನಾನಕ್ಕೆ ಹೋಗಕ್ ಮುಂಚೆ ಇಲ್ಲಿ ಇಟ್ಟಿದ್ದ ಒಡವೆಗಳು ಬರೋವಷ್ಟ್ರಲ್ಲಿ ಕಾಣಿಸ್ತಾನೆ ಇಲ್ಲ, ಹಾಗಂತ ನಾನ್ ಕದ್ದಿದ್ದೀನಿ ಅಂತನಾ? ಹೀಗೆಲ್ಲ ಸುಮ್ನೆ ನನ್ ಮೇಲೆ ಅಪವಾದ ಹೊಸದೆ ನಿಮ್ ಅಣ್ಣಂಗೆ ಹೇಳ್ಬೇಕಾಗತ್ತೆ. ನೀನೇನ್ ಹೇಳೋದು? ನೀನ್ ಹೇಳಕ್ ಮುಂಚೆ ನಾನೇ ಹೇಳ್ತೀನಿ. ಯಾಕೆ ಸುಮ್ಮನೆ ಗಲಾಟೆ ಮಾಡ್ಕೋತಿಲ್ಲ? ಯಾರ ಹತ್ರ ಒಡವೆಗಳಿವೆಯೋ ಅವನು ತಾನೇ ಕಳ್ಳರು. ಹೌದು, ಮೊದ್ಲು ಅವರು ಮನೆ ಬಿಟ್ಟು ಆಚೆ ಹೋಗ್ಬೇಕು. ನಡಿ ಪಲ್ಲು, ಮೊದ್ಲು ಅಡಿಗೆ ಮನೆ ಚೆಕ್ ಮಾಡೋಣ. ಇಲಿ ಇಲಿ ಎಲ್ಲಿ ಇಲ್ಲಿ? ಸ್ವಲ್ಪ ಇಲಿ ಅಂದೆ. ಮೊದಲು ನಿಮ್ಮ ರೂಮ್ನೆಲ್ಲ ಚೆಕ್ ಮಾಡ್ಬಿಡಿ, ಆಮೇಲೆ ಬೇರೆ ಕಡೆ ಚೆಕ್ ಮಾಡಿದ್ರೆ ಆಯ್ತು. ಅಂದ್ರೆ ನಮ್ಮ ಒಡವೆಗಳನ್ನ ನಾವೇ ಕದ್ದಿದೀವಿ ಅಂತನಾ? ಹಾಗಲ್ಲಪ್ಪ, ಒಂದ್ಸಲ ಇಲ್ಲೇ ನೋಡ್ಬಿಟ್ರೆ ಒಳ್ಳೇದಲ್ವಾ? ಪಲ್ಲು, ಮೊದ್ಲು ನನ್ನ ಪ್ಯಾಂಟ್ ಚೆಕ್ ಮಾಡು. ನೀವೇ ಚೆಕ್ ಮಾಡ್ಕೊಂಡು ಹೇಳಿಪ್ಪ. ಇಲ್ಲೆಲ್ಲ ಕಾಣಿಸ್ತಾ ಇಲ್ಲ. ಒಂದ್ಸಲ ಬ್ರೀಫ್ ಕೇಸ್ ನೋಡ್ಬಿಡಮ್ಮ. ಆ ಬ್ರೀಫ್ ಕೇಸ್ ಯಾಕೆ? ಅದ್ರಲ್ಲಿ ನಾನು ರ್ಯಾಂಕ್ ಬಂದಿರೋ ರೆಕಾರ್ಡ್ಸ್ ಗಳಿದೆ. ಆಗಲ್ಲಪ್ಪ, ಚೆಕ್ ಮಾಡೋದೇನೋ ಮಾಡ್ತಿಲ್ಲ, ಒಂದ್ಸಲ ಅದನ್ನು ನೋಡ್ಬಿಟ್ರೆ ಆಗಲ್ವಾ? ಆಯ್ತು. ಏನಪ್ಪ, ಹೆಂಡತಿ ಒಡವೆ ಕದಿಯೋಷ್ಟು ನಿಮಗೆ ಬಂದಿತ್ತು ದೊಡ್ಡ ರೋಗ?
ಅಯ್ಯೋ ಪಲ್ಲು, ಈ ಒಡವೆಗಳು ಅಲ್ಲಿ ಹೇಗ್ ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ಯಾರೋ ತಂದು ಇಲ್ಲಿ ಹಾಕಿರ್ಬೇಕು. ಯಾರಪ್ಪ ತಂದ್ ಹಾಕ್ತಾರೆ? ಮಾತ್ ಸಾಕು, ಒಡವೆಗಳನ್ನ ಕದ್ದೋರು ಮನೆ ಬಿಟ್ಟು ಹೋಗ್ಬೇಕು ತಾನೆ. ಹೌದೌದು, ಪಲ್ಲು ಹೇಳಿದ ಹಾಗೇನೆ. ಹಾಗಿದ್ಮೇಲೆ ವಿಟ್ಲ ಈಗ ಮನೆ ಬಿಟ್ಟು ಹೋಗ್ಬೇಕು. ಪಲ್ಲು, ಇದು ನಿನ್ನ ಕೈಯಲ್ಲ ಕಾಲು ಅಂತ ತಿಳ್ಕೊತೀನಿ. ಈಗ ನೀನು ಇದ್ದಕ್ಕಿದ್ದಾಗೆ ನನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ರೆ ನಾನು ಬೀದಿ ಪಾಲಾಗ್ಬಿಡ್ತೀನಿ. ಹೇಗಾದ್ರೂ ಮಾಡಿ ನನ್ನ ಕಾಪಾಡು. ನೀವು ಒಡವೆ ಕದಿಯೋರಲ್ಲಪ್ಪ, ನನ್ ಹೃದಯ ಕದ್ದೋರು. ಹೋಗ್ತಲ್ಲ ಹಾಗೆ ಹೇಳ್ದೆ, ನೀವು ಮನೆಯಲ್ಲೇ ಇರಿ. ಅಂದ್ರೆ ನನ್ ಬದಲು ನೀನ್ ಮನೆ ಬಿಟ್ಟು ಹೋಗ್ತೀಯಾ? ಅವ ಈ ಮನೇಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನನಗೆ ಯಾಕೋ ಇದೆಲ್ಲ ಭೂತ ಚೇಷ್ಟೆ ಅಂತ ಅನಿಸ್ತಾ ಇದೆ. ಯಾವ ಭೂತ? ಮನೆ ಭೂತ. ಅಣ್ಣ, ಭೂತಕ್ಕೆ ಯಾಕೆ ಒಡವೆ ಬೇಕು? ಇದ್ಯಾವ್ದೋ ಮನುಷ್ಯರ ಕೆಲಸನೇ ಇರ್ಬೇಕು. ಅಲ್ಲೋ, ನಮ್ ರೂಮಿಗೆ ಯಾರೋ ಮಾಟ ಮಂತ್ರ ಮಾಡಿಸಿರ್ಬೇಕು ಅನ್ಸುತ್ತೆ. ಅಳಿ ಅಂದ್ರೆ ಮಲಗೋವಾಗ ಇವತ್ ರಾತ್ರಿ ದಿಂಬಿನ ಕೆಳಗಡೆ 2 ಲಿಂಬೆಣ್ಣಿ ಕಮ್ಮಲ್ಗೆ. ಮಾಡ್ತೀನಿ ಇರು. ಟೇಬಲ್ ಮೇಲಿರೋ ದುಡ್ಡನ್ನ ಬಿಟ್ಲ ತಗೊಳ್ಳಿ. ಬಾ. ಏನಪ್ಪ ಜೇಬಲ್ಲಿ ಇಟ್ಕೊಂಡಿದ್ದು? ಏನು ಇಲ್ಲ ಪಲ್ಲು, ಏನೋ ಇಟ್ಕೊಳಂಗಿತ್ತಲ್ಲಪ್ಪ. ಏನು ಇಲ್ಲ ಪಲ್ಲು. ಎಲ್ಲಿ ಒಂದ್ ನಿಮಿಷ ನೋಡೋಣ. ಬೇಡ ಪಲ್ಲು, ನೋಡೋಣಪ್ಪ. ಬೇಡ ಪಲ್ಲು. ಯಾಕೆ ಇಷ್ಟೊಂದು ಹಠ ಮಾಡ್ತೀರಪ್ಪ? ನೋಡೋಣ. ಮೊನ್ನೆ ನೋಡಿದ್ರೆ ಒಡವೆ ಕದ್ರಿ, ಇವತ್ ನೋಡಿದ್ರೆ ಹಣ ಕದೀತೀರಾ. ಏನಾಗಿದ್ಯಪ್ಪ ನಿಮ್ಗೆ? ಪಲ್ಲು, ಅದೇನಾಯ್ತು ಅಂತ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಕದ್ದಿಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ. ಮನೆ ಅಳಿ ಅಂತ ಮನೇಲಿ ತಂದಿಟ್ಕೊಂಡ್ರೆ ಈಗ ಕಳ್ತನ ಮಾಡೋದು. ಎಷ್ಟು ಅವಮಾನ ಆಗ್ತಾ ಇದೆ ಗೊತ್ತಾ? ಪಲ್ಲು, ನಿಜವಾಗ್ಲೂ ನಾನು ಕಳ್ಳ ಅಲ್ಲ. ಸಾಕ್, ಸುಮ್ನೆ ಇರಿಪ್ಪ. ಮೊನ್ನೆ ಅಲ್ಲಿ ಇಟ್ಟಿದ್ ಒಡವೆಗಳು ನಿಮ್ ಬ್ರೀಫ್ ಕೇಸ್ ಅಲ್ಲಿ ಸಿಕ್ಕಿದ್ವು. ಇವತ್ತು ಅಲ್ಲಿ ಇಟ್ಟಿದ್ ದುಡ್ಡು ನಿಮ್ ಜೇಬಿಂದ ಸಿಕ್ತು. ನೀವಿನ್ನೂ ಹೀಗೆ ರೂಮ್ ಅಲ್ಲಿ ಇದ್ರೆ ಏನೇನ್ ಕದೀತಿರೋ ಏನೋ. ಅದಕ್ಕೆ ಇವತ್ತಿಂದ ನಿಮ್ಗೆ ನನ್ ರೂಮ್ ಅಲ್ಲಿ ನೋ ಅಡ್ಮಿಷನ್. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮಧುಕರಿ ಅಂತ ನಿರ್ಭಯವಾಗಿ ಓಡಾಡ್ಕೊಂಡಿದ್ದ ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿಯಾದ ನಾನು ಇವತ್ತು ನನ್ನ ಎರಡೂ ಕೈನ ಬೆಡ್ಶೀಟ್ ಒಳಗಡೆ ಮುಚ್ಚಿಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ದೊಡ್ಡವ್ರನ್ನ ಬೈಬಾರ್ದು. ಅದಕ್ಕೇನೆ ನನಗೆ ಆ ದೇವರು ಈ ಶಿಕ್ಷೆ ಕೊಟ್ಟಿರೋದು. ಅಳಿ ಅಂದ್ರೆ ತಾವು ಕೂಡ ಚಾಪೆ ದಿಂಬು ತಗೊಂಡು ವರಾಂಡಕ್ಕೆ. ಏನ್ ಮಾಡೋದು ಬಾವ, ಪಲ್ಲು ರೂಮಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿದಾಳೆ. ಅಯ್ಯೋ ಶಿವನೇ, ಈ ಮನೆಯ ಗಂಡು ಮಕ್ಕಳಿಗೆಲ್ಲ ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಬಿದ್ದುಬಿಡ್ತು ಅಂದ್ರೆ ಅಲ್ಲ ನಮ್ಮ ಗಂಡುಗಲಿ ವಂಶದ ಸಂತತಿ ಬೆಳೆಯೋದಾದ್ರೂ ಹೇಗೆ? ಅಳಿಯಂದ್ರೆ ನೀವೇನೇ ಹೇಳಿ, ಈ ಪ್ರಸ್ತುತ ಸನ್ನಿವೇಶಗಳನ್ನ ನಾನು ಸೂಕ್ಷ್ಮವಾಗಿ ಅವಲೋಕಿಸಿ ನೋಡಿದಾಗ ನನಗೆ ಯಾಕೋ ನನಗೆ ಜನ್ಮ ಕೊಟ್ಟ ಜನ್ಮದಾತ ಮೇಲೇನೆ ಅನುಮಾನ ಹುಟ್ಟೋದಕ್ಕೆ ಶುರುವಾಗ್ಬಿಟ್ಟು. ಕರೆಕ್ಟ್ ಬಾವ, ಒಡವೆಗಳು ಇದ್ದಕ್ಕಿದ್ದಾಗೆ ಬಂದು ನನ್ನ ಬ್ರೀಫ್ ಕೇಸ್ ಸೇರ್ಕೊಂಡ್ವು. ನನಗೆ ಗೊತ್ತಿಲ್ಲದ ಹಾಗೆ ಪಲ್ಲು ದುಡ್ಡನ್ನ ಕದಿಯೋ ಹಾಗಾಯ್ತು. ಎಲ್ಲದ್ರ ಹಿಂದೆ ನಮ್ಮ ಅತ್ತೆ ಅವ್ರದೇ ಕೈ ಚಳಕ ಇರಬೇಕು. ಅಳಿ ಅಂದ್ರೆ ಇಬ್ಬರಿಗೂ ಒಟ್ಟಿಗೆ ಅನುಮಾನ ಬಂದಿದೆ ಅಂದ್ರೆ ಇದರಲ್ಲಿ ಏನೋ ಇದೆ. ಬನ್ನಿ ನಮ್ಮ ಮಾತೃಶ್ರೀ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಕದ್ದು ನೋಡೋಣ. ಹಾಲು ಹಣ್ಣು ಬಲಲಿ, ಝೂಮ್ ಬಾ. ಬಂದೇ ಬಿಟ್ಟು. ಇದೇ ಬಂತು, ಅದೆಲ್ಲ ಆ ಮಂತ್ರದಂಡದಿಂದ ಬಂತು. ಹಾಲು ಹಣ್ಣು ಎಲ್ಲ ಮಾಯವಾಗಲಿ. ಲೀ ಬಾ ಡುಮ್. ಮಾತೃಶ್ರೀ ರಂಗಮ್ಮನವ್ರೆ, ಏನೋ ತಿಂತಾ ಇದ್ದೀರಾ? ನಾನು ಏನೋ ತಿನ್ಲಿ, ವಯಸ್ಸಾದ್ಮೇಲೆ ಹಲ್ಲುಗಳು ಅಲ್ಲಾಡ್ತಾ ಇರ್ತವೆ, ನೋಡ್ತಿರ್ತವೆ. ಅದನ್ನ ನಾಲ್ಕಲ್ಲಿ ಹಾಗಾಗಿ ಸಲ್ ಮಾಡ್ಕೊಳ್ಳೋದಷ್ಟೇ. ಬಾವ, ಅತ್ತೆ ಅವರು ಪಾಪ ಬೆಳಗ್ಗೆಯಿಂದ ಉಪವಾಸ ಇದ್ದಾರೆ. ಹೂನಪ್ಪ, ಬೆಳಿಗ್ಗೆಯಿಂದಲೂ ಉಪವಾಸನೆ. ಹಾಲು ಹಣ್ಣು ಕೂಡ ಮುಟ್ಟಿಲ್ಲ. ಹಾಲು ಹಣ್ಣು ಏನೋ ಬಾಯಲ್ಲಿ ನೀರು ಹಾಕಿಲ್ಲ. ಮಾತೃಶ್ರೀ ಅವರೇ, ನಿಮ್ಮ ಉಪವಾಸ ಚಿರಾಯುವಾಗ್ಲಿ. ನಿಮ್ಮಪ್ಪ ಕನ್ಸಲ್ ಬಲ ಹೊತ್ತಾಯ್ತು, ಹೋಗ್ತಿಲ್ಲ. ಬಾವ, ನಮ್ಮ ಅತ್ತೆ ಅವರು ಎಲ್ಲೋ ಮ್ಯಾಜಿಕ್ ಕಲ್ತ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ನಾವು ಆ ಮ್ಯಾಜಿಕ್ ಕೋಡನ್ನ ಕದ್ದು ಬಿಟ್ರೆ ಅವ್ರು ನನ್ನ ಜನ್ಮದಾತೆ ಅನ್ನೋದನ್ನು ಮರೆತು ಅವ್ರನ್ನ ಹಂಗಾಗಿ ಮಠ ಹಾಕ್ಬಿಡ್ತೀವಿ.
ಅಲ್ಲಾಳಿ ಅಂದ್ರೆ ಆ ಮಂತ್ರದಂಡಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ? ಬಾಬಾ ಇದೆಲ್ಲ ಆಗ್ತಾ ಇರೋದು ಮಂತ್ರದಂಡದಿಂದ ಅಲ್ಲ, ನಮ್ಮ ಅತ್ತೆ ಅವರಿಗೆ ಯಾವ್ದೋ ದೆವ್ವ ಮೆಟ್ಕೊಂಡಿದೆ, ಅದಕ್ಕೆ ಈಗ ಆಗ್ತಾ ಇದೆ. ಇರಬೇಕು ಅಂದ್ರೆ ನಮ್ಮ ಮಾತೃಶ್ರೀ ಅವರು ಇದ್ದಕ್ಕಿದ್ದಂಗೆ ಬದಲಾಗ್ಬಿಟ್ರು ಅಂದ್ರೆ ಅವ್ರು ಯಾವ್ದೋ ದೆವ್ವ ಮೆಟ್ಕೊಂಡಿರ್ಬೇಕು. ಈಗ ಏನ್ ಮಾಡೋದು ಬಾಬಾ? ಆ ದೆವ್ವನ ಮಟ್ಟ ಹಾಕ್ಬೇಕು ಅಂದ್ರೆ ನಾನು ನೀವು ದೆವ್ವ ಆಗ್ಬೇಕು. ಯಾರು ನೀವು? ನಾನು ಪಿಶಾಚಿ. ಯಾಕೆ ಬಂದಿದ್ದಿಲ್ಲ? ನಿನ್ನ ಸ್ಮಶಾನಕ್ಕೆ ಎಳ್ಕೊಂಡು ಹೋಗಿ ನಿನ್ನ ಮೈಗಿಡ್ದಿರೋ ದೆವ್ವನ ಓಡ್ಸೋದಕ್ಕೆ. ಬಿಡ್ರೋ, ಬಿಡ್ರೋ. ಅಯ್ಯೋ, ನಾನು ಸಂತೆಗೆ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯ? ನೋಡ್ತಾ ಇಲ್ಲ ಗೊತ್ತಾಗುತ್ತೆ. ಈ ಸ್ಪೀಡ್ ಪಿಶಾಚಿನ ಕಟ್ಟು ಕಟ್ಟು ಹಾಕು. ಜೂಮ್ ಬ್ಲೀಡ್ ಬಾ. ನೋಡ್ತಾ ಹೇಗೆ? ಬನ್ನಿ ಬನ್ನಿ, ಎಲ್ಲರೂ ಬನ್ನಿ, ದೊಣ್ಣೆ ತಗೊಂಡು ಬನ್ನಿ. ತುಂಬಾ ಭಯ ಆಗ್ತದೆ. ಹೆದರಬೇಡಿ, ನಾನು ಕಳ್ಳಲು ದೆವ್ವದ ವೇಷದಲ್ಲಿ ಬಂದಿದ್ದಾಳೆ. ನಾನಿದ್ದೇನೆ, ಚೆನ್ನಾಗಿ ಹೊಡೆಯಿರಿ, ಬೈಯಿರಿ. ಪರಿಚಯವಿಲ್ಲ. ನಾನು ಪಾಂಡುರಂಗ ಗಂಡುಗಲಿ. ನಾನು ನಿಮ್ಮ ಅಳಿಯ ವಿಟ್ಲ. ಏನ್ ಬಂದಿದ್ ನಿಮ್ ದೊಡ್ಡ ರೋಗ? ಯಾಕೆ ಹೀಗ್ ಮಾಡಿದ್ರಿ? ಅದು ಜಾಜಿ ಅವರೇ, ಈ ಮನೆ ಒಳಗೆ ಒಂದು ದುಷ್ಟಶಕ್ತಿ ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ಪತ್ತೆ ಮಾಡೋಣ ಅಂತ ಹೋದ್ವಿ, ನಾನೇ ತಗಲಾಕೊಂಡ್ಬಿಟ್ವಿ. ಯಾವ್ದಪ್ಪ ದುಷ್ಟಶಕ್ತಿ? ನಿಮ್ಮ ಅಮ್ಮ ಹೊಡಿಲಿ ಕೋಲು, ಆ ದುಷ್ಟಶಕ್ತಿನ ಓಡಿಸ್ತೀನಿ. ಕನಸು ಮಾತೃಶ್ರೀ ಏನಾಯ್ತು? ಅದು ಅದು ಏನೋ ಕನಸಪ್ಪ. ವಯಸ್ಸಾದ್ಮೇಲೆ ಕನಸು ತಾನೇ ಕಾಣ್ಬೇಕು. ಮಾತೃಶ್ರೀ ಅವರೇ, ನಾನು ನಿಮ್ಗೊಂದು ವಿಷಯ ಹೇಳೋದನ್ನೇ ಮರ್ತು ಬಿಟ್ಟಿದ್ದೆ. ನಾನು ಹೈದರಾಬಾದ್ಗೆ ಹೋಗಿದ್ದಾಗ ನಿಮ್ಗೋಸ್ಕರ ಒಂದು ಗಿಫ್ಟ್ ಅಂತ ತಂದಿದ್ದೆ, ಆದ್ರೆ ಒಂದು ಶುಭ ದಿನ ಬರಲಿ ಅಂತ ಕಾಯ್ತಾ ಇದ್ದೆ. ಈಗ ಬಂದ್ಬಿಡ್ತು, ತಗೊಳ್ಳಿ ನಿಮ್ಗೋಸ್ಕರ ಈ ಜರಿ ಜರಿ ಸೀರೆ. ಅತ್ತೆ, ಇದು ನನ್ ಕಡೆಯಿಂದ ಗಿಫ್ಟ್. ಅತ್ತೆ, ಇದು ನನ್ ಕಡೆಯಿಂದ ಗಿಫ್ಟ್. ಅಮ್ಮ, ಇದು ನನ್ ಕಡೆಯಿಂದ ಗಿಫ್ಟ್. ಅತ್ತೆ, ಇದು ನನ್ನ ಕಡೆಯಿಂದ ಗಿಫ್ಟ್. ಇಷ್ಟೆಲ್ಲ ಗಿಫ್ಟ್ ನನಗೆ ಯಾಕೆ? ಯಾಕೆಂದ್ರೆ ಈ ದಿನ ನಿಮ್ಮ ಜನ್ಮದಿನ.